ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಮನುಷ್ಯನ ಕರ್ತವ್ಯ. ನಾವಿರುವ ಈ ಭೂಮಿ ಅದ್ಭುತವಾದದ್ದು. ಈ ಭೂಮಿಯನ್ನು ಕುರಿತು ನಮ್ಮ ದೇಶದ ಋಷಿಗಳು ಸಾಕಷ್ಟು ವರ್ಣನೆ ಮಾಡಿದ್ದಾರೆ. ಈ ಭೂಮಿ ಅತ್ಯಂತ ಮಧುರ, ಮಧುಮಯ, ಮನೋಹರ. ಈ ಭೂಮಿಯ ಮೇಲೆ ಎಷ್ಟು ಶಬ್ದಗಳು, ಎಷ್ಟು ರುಚಿಗಳು, ಎಷ್ಟು ಗಂಧಗಳು, ಎಷ್ಟು ರಸಗಳಿವೆ. ಈ ಭೂಮಿ ತಾಯಿ ತಪಸ್ಸು ಮಾಡುತ್ತದೆ. ಈ ಭೂಮಿ ತಾಯಿಯ ಸಂಕಲ್ಪ ಏನು ಎಂದರೆ, ಸೂರ್ಯ ಬೆಳಗುತ್ತಿರಬೇಕು, ಮೋಡ ಕಟ್ಟುತ್ತಿರಬೇಕು, ಮಳೆ ಬರುತ್ತಿರಬೇಕು, ಹೊಳೆ ಹರಿಯುತ್ತಿರಬೇಕು, ನೀರು ನಮ್ಮ ಹೊಲದಲ್ಲಿ ಸಾಗುತ್ತಿರಬೇಕು, ಸಸ್ಯಗಳು ಬೆಳೆಯುತ್ತಿರಬೇಕು, ಹೂವು ಅರಳುತ್ತಿರಬೇಕು, ಹಣ್ಣು ಮಾಗುತ್ತಿರಬೇಕು. ಇದನ್ನೆಲ್ಲ ತಿಂದು ಪಶು ಪಕ್ಷಿ ಪ್ರಾಣಿಗಳು ಸಂತೋಷವಾಗಿರಬೇಕು. ಇದು ಭೂಮಿ ತಾಯಿಯ ಸಂಕಲ್ಪ. ಇಂತಹ ಭೂಮಿ ಬೇರೆಲ್ಲೂ ಸಿಗೋದಿಲ್ಲ. ಗಗನಯಾತ್ರಿಗಳು, ಜಲಯಾತ್ರಿಗಳು ಎಷ್ಟೇ ಹುಡುಕಾಟ ನಡೆಸಿದರೂ ಇಂತಹ ಮತ್ತೊಂದು ಭೂಮಿ ಸಿಗೋದಿಲ್ಲ. ಈಗ ನೀವು ಒಂದು ತುಂಡು ಕಬ್ಬನ್ನು ಭೂಮಿಯ ಒಳಕ್ಕೆ ಹಾಕುತ್ತೀರಿ. ಆದರೆ ಅದಕ್ಕೆ ನಾವು ಹಾಕೋದು ಕಸ ಕಡ್ಡಿ. ಆದರೆ ಭೂಮಿ ತಾಯಿ ನಮ್ಮ ಬಾಯೊಳಗೆ ರಸ ಹಾಕ್ತಾಳೆ. ಇದಕ್ಕಿಂತ ದೊಡ್ಡದು ಏನಿದೆ? ನಾವು ಒಂದು ಹಣ್ಣಿನ ಗಿಡ ಹಾಕುತ್ತೇವೆ. ಹಣ್ಣಿನ ಗಿಡಕ್ಕೆ ನಾವು ಹಾಕೋದು ಏನು? ಮನೆಯಲ್ಲಿನ ಎಲ್ಲ ಹೊಲಸು ತೆಗೆದು ಹಾಕುತ್ತೇವೆ. ನಾವು ಭೂಮಿಯ ಉಡಿಯಲ್ಲಿ ಹಾಕಿದ್ದು ಹೊಲಸು ಮಣ್ಣು. ಆಕೆ ನಮ್ಮ ಉಡಿಯಲ್ಲಿ ಹಾಕಿದ್ದು ಹಲಸಿನ ಹಣ್ಣು. ಒಬ್ಬ ರೈತ ಮೋಟಾರು ಸೈಕಲ್ನಲ್ಲಿ ಬೀಜ ತೆಗೆದುಕೊಂಡು ಹೋಗಿ ಹೊಲಕ್ಕೆ ಹಾಕುತ್ತಾನೆ. ಆದರೆ ಭೂಮಿ ತಾಯಿ ವಾಪಸ್ಸು ಟ್ರ್ಯಾಕ್ಟರ್ ತುಂಬ ಧಾನ್ಯ ಕೊಡುತ್ತಾಳೆ. ಇಂತಹ ಭೂಮಿ ನಮಗೆ ಬದುಕಲು ಸ್ವರ್ಗ ಆಗದಿದ್ದರೆ ಇನ್ಯಾವುದು ಸ್ವರ್ಗ ಆಗುತ್ತದೆ? ಇದನ್ನು ಸ್ವರ್ಗವಾಗಿಯೇ ಉಳಿಸಬೇಕು. ಅದು ಮನುಷ್ಯನ ಕರ್ತವ್ಯ. ಇಂಥ ಭೂಮಿಗೆ ನಾವು ಜೀವ ಹೊತ್ಕೊಂಡು ಬಂದಿದ್ದೀವಲ್ಲ, ಯಾಕೆ ಬಂದಿದ್ದೀವಿ ಅನ್ನೋದು ಪ್ರಶ್ನೆ. ನಾವು ಜನ್ಮ ತಾಳಿದ ಉದ್ದೇಶ ಏನು? ಏನು ಮಾಡಬೇಕು ಇಲ್ಲಿ? ಏನು ಮಾಡಬಲ್ಲ ಮನುಷ್ಯ? ಹಿಮಾಲಯವನ್ನು ನಿರ್ಮಿಸುವುದು ಮನುಷ್ಯನಿಗೆ ಸಾಧ್ಯವಿದೆಯೇ? ಸಹ್ಯಾದ್ರಿ ಪರ್ವತವನ್ನು ನಿರ್ಮಿಸಬಲ್ಲನೆ? ಗಂಗೆ, ತುಂಗೆ, ವರದೆಯಂತಹ ನದಿಗಳನ್ನು ನಿರ್ಮಿಸಬಲ್ಲನೆ? ಏನು ಮಾಡಲಿಕ್ಕೆ ಮನುಷ್ಯನಿಗೆ ಸಾಧ್ಯವಿದೆ? ಮನೆ ನಿರ್ಮಿಸಬಹುದು, ಆದರೆ ಮಣ್ಣು ನಿರ್ಮಿಸಲು ಸಾಧ್ಯವಿಲ್ಲ. ತಂಪು ಪಾನೀಯ ಮಾಡಬಹುದು, ಆದರೆ ನೀರು ತಯಾರು ಮಾಡಲು ಆಗಲ್ಲ. ICU ಘಟಕದಲ್ಲಿ ಆಮ್ಲಜನಕ ಸಿದ್ಧಪಡಿಸಬಹುದು, ಆದರೆ ಗಾಳಿ ನಿರ್ಮಿಸಲು ಸಾಧ್ಯವಿಲ್ಲ. ನಿಸರ್ಗ ಎಲ್ಲವನ್ನೂ ಮಾಡಿದೆ. ನಾವು ಹುಟ್ಟಿ ಬರುವುದಕ್ಕೆ ಮೊದಲೇ ನಮ್ಮ ಸಲುವಾಗಿ ನಮ್ಮ ತಾಯಿಯ ಎದೆಯಲ್ಲಿ ಹಾಲಿಟ್ಟು ಕಳಿಸಿದ್ದಾನೆ ದೇವರು. ಇನ್ನೂ ಏನು ಮಾಡಬೇಕು? ನಿಸರ್ಗ ಎಲ್ಲವನ್ನೂ ಮಾಡಿಟ್ಟಿದೆ. ನಮ್ಮ ಸುಖಕ್ಕಾಗಿ, ನಾವು ಸಂತೋಷವಾಗಿ ಬದುಕಲು ಎಲ್ಲವನ್ನೂ ಮಾಡಿಟ್ಟಿರುವಾಗ ಮನುಷ್ಯನ ಕೆಲಸ ಏನು ಇಲ್ಲಿ? ನಿಸರ್ಗ ಸೃಷ್ಟಿಸಿದ ಯಾವುದನ್ನು ಕೆಡಿಸದೇ ಇರುವುದೇ ಮನುಷ್ಯನ ನಿಜವಾದ ಕರ್ತವ್ಯ. ನಮಸ್ಕಾರ. ಧನ್ಯವಾದಗಳು.